ಇನ್ಫ್ಯಾಕ್ಟ್ ಹ್ಯೂಮನ್ ನೇಚರ್ ಏನು ನನಗೆ ಮಾತಾಡಿದ್ವಲ್ಲ, ಸೇಮ್ ಥಿಂಗ್ ಸರ್. ಇವರೆಲ್ಲ ಎಷ್ಟು ಮಾತಾಡಿದೀವಿ ಅಂದರೆ ಒಂದು ಸಂಬಂಧ ಸರ್ ಅದು. ಈಗ ಆಗ್ತಿರೋ ಮೇನ್ ಪ್ರಾಬ್ಲಮ್ ಸಿನಿಮಾ ಮತ್ತು ಪತ್ರಕರ್ತ ಮಧ್ಯೆ ಆ ಸಂಬಂಧ ಬಂದು ಒಂದು ಸಸ್ಪಿಷನಲ್ಲಿ ನಡೀತಾ ಇದೆ, ಒಂದು ಅನುಮಾನ. ನನಗೆ ಅವ್ರು ಕಂಡ್ರೆ ಅನುಮಾನ, ಇವ್ರು ಏನಕ್ಕೆ ಇದನ್ನು ಮಾಡ್ತಿರೋದು, ಏನೋ ಟ್ರ್ಯಾಪ್ ಮಾಡೋಕ್ಕ, ಇದ್ರ ಒಂದು ಟ್ರ್ಯಾಪ್ ಅಂತ ಭಯ ಆಗ್ತಿದೆ ಆರ್ಟಿಸ್ಟ್ಗೆ ಎಲ್ಲವೂ. ಅದೇ ಥರ ಪತ್ರಕರ್ತ ಇದು ಏನಕ್ಕೆ ನನಗೆ ಮಾಡ್ತೀಯಾರ, ಇದರಿಂದನೇ ಎಕ್ಸ್ಪೆಕ್ಟ್ ಮಾಡ್ತೀಯಾರ, ಯಾವ ಪಿಕ್ಚರ್ ಸೈನ್ ಮಾಡ್ತೀಯಾರ, ಇದ್ರಲ್ಲಿ ಇನ್ನೊಂದು ಉದ್ದೇಶ ಇದೆಯಾ ಅಂತ ಈ ವಿಶ್ವಾಸದ ಒಂದು ಸೇತುವೆ ಇತ್ತು ಸರ್, ಒಂದು ನಂಬಿಕೆ ಇತ್ತು ಸರ್. ಆ ನಂಬಿಕೆನ ಇವ್ರು ಹೇಳಿದ್ರಲ್ಲ, ಗೌರವ ಅನ್ನೋದು ಗಳಿಸ್ಕೊಳ್ಳೋದು ಸರ್. ಅದು ಗಳಿಸ್ಕೋಬೇಕು ಅಂದರೆ ಈ ನಂಬಿಕೆ ಬಿಟ್ವೀನ್ ನಿಮ್ಮ ಪತ್ರಕರ್ತರು ಮತ್ತು ಚಿತ್ರರಂಗದ ಮಧ್ಯೆ ಒಂದು ನಂಬಿಕೆಯ ಸೇತುವೆ, ಒಂದು ವಿಶ್ವಾಸ. ಅವ್ರು ಫೋನ್ ಮಾಡಿದ್ರೆ ನಾನು ಇವತ್ತರೂ ನಾನು ಒಂದು ಫೋನ್ ಮಿಸ್ ಮಾಡಲ್ಲ ಇವ್ರದಲ್ಲ. 35 ವರ್ಷ ಆಯ್ತು. ನಮಗೆ ಗೊತ್ತಿರೋರು ಯಾರು ಫೋನ್ ನೆಕ್ಸ್ಟ್ ಮಿನಿಟ್ ಐ ಟೇಕ್ ಇಟ್. ನನಗೆ ಡೌಟೇ ಇಲ್ಲ, ಇದು ಐ ಡೋಂಟ್ ಫಿಯರ್ ಅಟ್ ಆಲ್ ಇವ್ರ ಬಗ್ಗೆ. ನನಗೆ ಆ ನಂಬಿಕೆನೇ ಇದನ್ನ ಉಳಿಸ್ಕೊಂಡು ಹೋಗ್ತಾ ಇರೋದು. ಆ ನಂಬಿಕೆ ವಿಶ್ವಾಸವನ್ನ ಎಷ್ಟು ಗಳಿಸ್ತಿರೋ ಅಷ್ಟು ಸೇಫ್ ಆಗಿರ್ತೀರಿ ನೀವು ಇನ್ ಯುವರ್ ಓನ್ ಪ್ರೊಫೆಷನ್, ಇನ್ ವಾಟ್ ಎವರ್ ಯು ಆರ್ ಡೂಯಿಂಗ್. ನಂಬರ್ 1. ನಂಬರ್ 2, ಇವ್ರು ಏನು ಮಾಡಿದ್ರು, ಸುದ್ದಿ ಸಂಗಾತಿ ಬಗ್ಗೆ ಅವ್ರು ಹೇಳಿದ್ರಲ್ಲ, ಕೆಲಸ ಇರಲಿಲ್ಲ, ಆ ರಿಸ್ಕ್ ತಗೊಂಡು ಸಿನಿಮಾ ಮಾಡಿದ್ರಲ್ಲ, ಅದು ಬರೀ ಅವ್ರು ಸಿನಿಮಾ ಮಾಡ್ತೀನಿ ಗೊತ್ತಿತ್ತು, ಬೇರೆ ವಿಷಯ. ಆ ರಿಸ್ಕ್ ತಗೊಂಡ್ರಲ್ಲ ಸರ್, ಆ ಒಂದು ಸಣ್ಣ ರಿಸ್ಕ್ ತಗೊಳ್ಳೋ ಮನೋಭಾವ, ಅಂದರೆ ಎಲ್ಲರೂ ಚಿತ್ರ ಮಾಡಿ ಅಂತ ಹೇಳ್ತಲ್ಲ ನಾನು, ದಟ್ ಇಸ್ ನಾಟ್ ದ ಪಾಯಿಂಟ್. ವೆರಿ ವೆರಿ ಡೇಂಜರಸ್ ಫೀಲ್ಡ್ ಅದು. ಅದಲ್ಲ, ನಿಮ್ಮ ಒಳಗೆ ಹೇಳ್ತಾ ಇರೋದು ಸರ್, ಇನ್ನೊಂದೇನೋ ನಾನು ಮಾಡ್ಬೋದು, ಇನ್ನೊಂದು ವಿಷಯ ನಾನು ಮಾಡ್ಬೋದು ಅಂತ ಇರುತ್ತಲ್ಲ ಸರ್, ನಮ್ಮೆಲ್ರಿಗೂ ಇರುತ್ತೆ ಸರ್. ಅದನ್ನ ಯಾವುದೋ ಒಂದು ರೀತಿಯಲ್ಲಿ, ಒಂದು ಸಣ್ಣ ರೀತಿಯಲ್ಲಿ ದಯವಿಟ್ಟು ಟ್ರೈ ಮಾಡಿ ಸರ್. ಒಂದು ಸೇಫ್ಟಿ ಝೋನ್, ಕಂಫರ್ಟ್ ಝೋನ್, ನನಗಿದು ಬರುತ್ತೆ, ಇದೇ ಮಾಡ್ತಿರ್ತೀನಿ, ನಾನು ಮಾಡಿದ್ದನ್ನೇ ಮಾಡ್ತಿರ್ತೀನಿ, ಆದರೆ ರಿಸಲ್ಟ್ಸ್ ಬೇರೆ ಇರಬೇಕು ಅಂದರೆ ಆಗಲ್ಲ ಸರ್. ನೀವು ಮಾಡಿದ್ದನ್ನೇ ಮಾಡ್ತಾ ಇದ್ರೆ ನಿಮ್ಮ ಲೈಫ್ ಹೇಗೆ ಹೋಗ್ತಿದೆಯೋ ಹಾಗೆಯೇ ಹೋಗ್ತಿರುತ್ತೆ ಸರ್. ಈಗ ಏನಾಗ್ತಿದೆಯೋ ಅದೇ ಆಗ್ತಿರುತ್ತೆ ಸರ್. ನೀವು ಮಾಡ್ತಿರೋದ್ರಲ್ಲಿ ಏನೋ ಒಂದು ಸಣ್ಣ ಬದಲಾವಣೆ, ಒಂದು ಒಳ್ಳೆ ಬದಲಾವಣೆ ಆದರೆ ರಿಸಲ್ಟ್ಸ್ ಅಲ್ಲಿ ಒಂದು ಬದಲಾವಣೆ ಕಾಣುತ್ತೆ. ದಟ್ ಇಸ್ ಓನ್ಲಿ ವೇ. ಮಾಡ್ತಿದ್ದನ್ನೇ ಮಾಡ್ತಿರ್ತೀನಿ, ಬಟ್ ರಿಸಲ್ಟ್ಸ್ ಎಲ್ಲ ಬೇರೆ ಆಗಬೇಕು, ನನ್ನ ಜೀವನ ಬೇರೆ ಥರ ಆಗಬೇಕು ಅಂತಿದ್ರೆ ಬಹಳ ಕಷ್ಟ. ಅದು ಇನ್ ಎನಿ ಫೀಲ್ಡ್. ಸೊ ದಟ್ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತ ನಾನು ಹೇಳ್ತಾ ಇರೋದು, ಸ್ಟುಪಿಡ್ ರಿಸ್ಕ್ ಅಲ್ಲ ಅದು. ಒಂದು ಸಣ್ಣ ಕ್ಯಾಲ್ಕುಲೇಷನ್ ಇರೋದಿಲ್ಲ. ಬಿಸ್ನೆಸ್ ಪ್ಲಾನ್ ಇದು ಸರ್, ನನಗೆ 10 ಲಕ್ಷ ಬರುತ್ತೆ, ಅದ್ರಲ್ಲಿ ಮಾಡಿದೆ ಸರ್ ಅಂತಲ್ಲ. ಈಗ ಸಬ್ಸಿಡಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಸೊ ನೀವು ಏನೇ ಮಾಡಿದ್ರು ಅದರ ಬಿಸ್ನೆಸ್ ಪ್ಲಾನ್ ಇದು ನನ್ನ ಕ್ಯಾಲ್ಕುಲೇಷನ್, ಇದು ಒಂದು ಲೆವೆಲ್ ಸೇಫ್ಟಿ ಸರ್, ಇಷ್ಟು ರಿಸ್ಕ್ ಇದೆ ಸರ್ ಅಂತ ಅರ್ಥ ಮಾಡ್ಕೊಂಡು ಮಾಡಿದ್ರೆ ಖಂಡಿತ ವರ್ಕೌಟ್ ಆಗುತ್ತೆ. ಹಾಗಾಗಿ ದಯವಿಟ್ಟು ಒಂದು ಸಣ್ಣ ರಿಸ್ಕ್ ಎಲಿಮೆಂಟ್, ಅದು ವೈಯಕ್ತಿಕ ವಿಷಯಗಳಲ್ಲಿ ಇರ್ಬೋದು ಅಥವಾ ಈ ಥರ ಒಂದು ಸಂಘದಲ್ಲಿ ಇರ್ಬೋದು, ಆ ಥರ ವಿಷಯಗಳು ಆದಾಗ ಮಾತ್ರ ಒಂದು ಜಂಪ್ ಸಾಧ್ಯ ನನ್ನ ಪ್ರಕಾರ. ಆ್ಯಂಡ್ ಓವರ್ ಆಲ್ ನನಗೆ ಚಿತ್ರರಂಗದಲ್ಲಿ ಈಗ ಆಗ್ತಿರೋ ದೊಡ್ಡ ಪ್ರಾಬ್ಲಮ್ ಅಂದರೆ ಒಂದು ಪ್ರೊಫೆಷನಲಿಸಮ್ ಬೇಕು ಅನಿಸುತ್ತೆ ನನಗೆ ಸಿನಿಮಾದಲ್ಲಿ. ಒಬ್ಬ ಪ್ರೊಡಕ್ಷನ್ ಮ್ಯಾನೇಜ್ ಸರ್ ಎಷ್ಟು ಕಡೆ ಬರಬೇಕು ಅಂದರೆ ಒಂದು 10-10:15 ಬನ್ನಿ ಸರ್. 10 ಅಂತೇಳು ಅಥವಾ 10:15 ಅಂತೇಳು, ಇದು ಎರಡು ಬೇರೆ ಬೇರೆ ಪದಗಳು. 10-10:15 ಅಂದರೆ ಏನರ್ಥ? ಇದರ 10 ಗಂಟೆಗೆ ಬಾ ಅಂತೇಳು, ನಾನು ಕರೆಕ್ಟ್ 10ಕ್ಕೆ ಬರ್ತೀನಿ, ಅಥವಾ 10:15 ಅಂತ ಅರ್ಧ ಗಂಟೆ ಅನ್ನೋದು ಸರ್. ಈಗ ಚೇಂಜಿಂಗ್ ಟೈಮಲ್ಲಿ ಸರ್ ಬಹಳ ಮುಖ್ಯವಾದ ಪವರ್ ಏನು ಗೊತ್ತಾ ಸರ್, ನಿಮ್ಗೆಲ್ರಿಗೂ ಇರೋದು ಏನು ಗೊತ್ತಾ ಪವರ್ ಏನು ಗೊತ್ತಾ ಸರ್? ಟೈಮ್. ಏನಕ್ಕೆ ನಾನು ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂದರೆ ಕರೆಕ್ಟಾಗಿ 2:15 ಬರಬೇಕಂತೆ, ಮ್ಯಾಟ್ನಿ ಅದೇ ಹೋಗಲ್ಲ, ನನಗೆ ಇಲ್ಲಿ 10 ಗಂಟೆ ಸಿಗುತ್ತೆ ಅಥವಾ 11 ಗಂಟೆ ಸಿಗುತ್ತೆ, ನಾನು ಫ್ರೀ ಇದ್ದ 1 ಗಂಟೆಗೆ ನೋಡ್ತೀನಿ ಅಂತಾನೆ. ಅವನ ಟೈಮ್ ಸಿಗ್ತಾ ಇದೆ ಸರ್, ಅವನ ಟೈಮ್ ಸಿಗ್ತಾ ಇದೆ. ನನಗೆ ಬಾತ್ರೂಮಲ್ಲಿ ಹೋಗ್ತಿರ್ಬೇಕಾದ್ರೆ ನಾನು ನೋಡ್ತೀನಿ ಕಣೋ, ನನಗೆ ಆ ಟೈಮಲ್ಲಿ ಕೊಡ್ತೀಯಾ ಅಂತೀಯ ನಾನು. ಸೊ ನೀವು ಆ ಟೈಮ್ ವ್ಯಾಲ್ಯೂನೇ ಅರ್ಥ ಮಾಡ್ಕೊಂಡಿದ್ದು. ಯುವರ್ ಪವರ್ ಇಸ್ ಆಕ್ಚುಲಿ ಅವನ ಟೈಮ್ಗೆ ನೀವೆಲ್ಲ ವಿಷಯಗಳನ್ನು ಕೊಡೋದೆ. ಇವ್ರು ಹೇಳ್ತಿರಲ್ಲ ನೆಕ್ಸ್ಟ್ ಡೇ ಕೊಟ್ಟಾಗ ಅವ್ನು ಬೇಕಾಗಿಲ್ಲ ಅಂತ ಹೇಳ್ತೀಯಲ್ಲ, ಅವನು ಈಗ ಬೇಕು, ತಕ್ಷಣ ಬೇಕು, ನನಗೆ ಬೇಕು ಅಂತಿದ್ದಾನಲ್ಲ. ಸೊ ಅದನ್ನ ಅರ್ಥ ಮಾಡ್ಕೊಂಡು ಹೌ ಡು ಅಡಾಪ್ಟ್ ಟು ದಟ್. ನಿಮ್ಮ ಆಕ್ಚುಯಲ್ ಪವರ್ ಇರೋದು ಅವನ ಟೈಮ್ನ ರೆಸ್ಪೆಕ್ಟ್ ಮಾಡಿದಾಗ ನಿಮ್ಗೊಂದು ಪವರ್ ಸಿಗುತ್ತೆ. ಅದನ್ನ ಹೇಗೆ ಮಾಡ್ತೀರಾ ದಯವಿಟ್ಟು ಅದು ನಿಮ್ಗೆ ಬಿಟ್ಟಿದ್ದು. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್.